ಸಿಕ್ಕಿಂಗೆ ಹೋಗಿದ್ದೆ. ಅಲ್ಲಿ ನಾವೆಲ್ಲ ಲಗೇಜ್ ಎಲ್ಲ ಇತ್ತು. ಅಲ್ಲಿ ಒಬ್ಬ ರವಿಚಂದರ್ ಅಂತ ಹೆಲ್ಪ್ ಮಾಡಕ್ ಬಂದ. ಎಷ್ಟಪ್ಪ ಮಾಡ್ತೀಯ ಇವಾಗ ತಿಂಗಳಿಗೆ ಅಂದ್ರೆ, ದಿನಕ್ಕೆ 400 ರೂಪಾಯಿ 500 ರೂಪಾಯಿ ಮಾಡ್ತೀನಿ. ಅರೆ ನಾನು ಬಹಳ ಹ್ಯಾಪಿ. ನನ್ನ ಮಗನ ವಿಚಾರನೆ ನಡಿಯಕ್ ಆಗದೆ ಇದ್ರು ಅವ್ನಿಗೆ ಯಾವ ರೀತಿನೂ ಬಿಟರ್ನೆಸ್ ಇರ್ಲಿಲ್ಲ, ಕೋಪ ಇರ್ಲಿಲ್ಲ. ಆಕ್ಚುಲಿ ಹ್ಯಾಪಿ ಆಗಿದ್ದ ಕಿಡ್ಡು. ಎಷ್ಟೋ ಜನ ನಾರ್ಮಲ್ ಕಿಡ್ಸ್ ಹ್ಯಾಪಿ ಆಗಿರಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಇದಿದೆ, ಡಸ್ ಎಂಡ್ ಜಸ್ಟಿಫೈ ದ ಮೀನ್ಸ್ ಆರ್ ದ ಮೀನ್ಸ್ ಮೋರ್ ಇಂಪಾರ್ಟೆಂಟ್. ಮೈಸೂರಿನಲ್ಲಿ ನಮ್ಮ ಹಾಸ್ಪಿಟ್ಲ್ ಮಾಡಕ್ ಶುರು ಮಾಡಿದೆ. ಅದಕ್ಕೋಸ್ಕರ ಲ್ಯಾಂಡ್ ತಗೊಳ್ಬೇಕು ಅಂತ ಬಹಳ ಓಡಾಡಿ. ಅವರು ಎಲ್ಲರೂ ಕಾರ್ಪೊರೇಟರ್ಸು ಲಂಚ ಎಕ್ಸ್ಪೆಕ್ಟ್ ಮಾಡಿದ್ರಾಗ. ಡಾಕ್ಟರ್ ಬಂದ್ಯಾರೆ ಅಮೆರಿಕಾ ಇಂದ, ಚೆನ್ನಾಗಿ ನಮಗೆ ದುಡ್ಡು ಕೊಡ್ತಾರೆ, ಪರವಾಗಿಲ್ಲ ಅಂತ. ನಾನೊಂದು ಪೈಸಾನು ಕೊಡಲ್ಲ. ಫಾರ್ ಮೀ ಎಂಡ್ ಇಸ್ ನಾಟ್ ಇಂಪಾರ್ಟೆಂಟ್, ಮೀನ್ಸ್ ಇಸ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನಾಯ್ತು, 40 ವರ್ಷ ಆಗಿದೆ ಆ ಲ್ಯಾಂಡ್ ಇನ್ನ ನನ್ನ ಕೈಗೆ ಬಂದಿಲ್ಲ. ಎಷ್ಟೋ ಜನಕ್ಕೆ ತಾವು ಏನೋ ಒಂದು ಉಪಕಾರ ಮಾಡ್ತೀವಿ, ಉಪಕಾರ ಮಾಡಿದ್ರೆ ಮರ್ತು ಬಿಡ್ಬೇಕು. ಆಲ್ವೇಸ್ ಫರ್ಗೆಟ್ ವಾಟ್ ಯು ಹ್ಯಾವ್ ಡನ್ ಟು ಅದರ್ಸ್, ನೆವರ್ ಫರ್ಗೆಟ್ ವಾಟ್ ಅದರ್ಸ್ ಹ್ಯಾವ್ ಡನ್ ಫಾರ್ ಯು. ಇದರಿಂದ ನಾವು ವಿ ಬೆಟರ್ ಅವರ್ ಸೆಲ್ಫ್ಸ್. ದೇರ್ ಇಸ್ ನಥಿಂಗ್ ಲೈಕ್ ಎ ಪರ್ಫೆಕ್ಟ್. ನಿಜ ಹೇಳಬೇಕು ಅಂದರೆ ಲೈಫ್ನಲ್ಲಿ ದೇರ್ ಇಸ್ ನೋ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು 2-3 ಥರ ಹಿಂದೆ ಪಾಡ್ಕಾಸ್ಟ್ಗಳು ಮಾಡಿದ್ದೀನಿ. ಇವತ್ತು ಲಾಸ್ಟ್ ಟೈಮ್ ನಾನು ಮಾಡಿದ್ದು ಸ್ಟೋಯಿಸಿಸಮ್ ಅಂದರೆ ಏನು ಅಂತ ವಿಚಾರದಾಗ ಮಾತಾಡಿದೆ. ಇದನ್ನೇ ಸ್ವಲ್ಪ ಮುಂದೆ ತೊಗೊಂಡು ಹೋಗೋಣ ಅಂತ ಇವತ್ತು. ಇದನ್ನು ಫಸ್ಟು ಒಂದು ಕತೆ ಮೂಲಕ ನಾನು ಹೇಳ್ತೀನಿ. ನಾನು ಕತೆ ಅಂದರೆ ನಿಜವಾಗ್ಲೂ ನನ್ನ ಲೈಫ್ನಲ್ಲಿ ನಡೆದಿದ್ದು. ಸುಮಾರು 2017ನಲ್ಲಿ ನಾವು ನಮ್ಮ HCG ಪಬ್ಲಿಕ್ ಹೋಗ್ತಾಯಿತ್ತು. ಆವಾಗ ನಾನು ಇನ್ವೆಸ್ಟರ್ಸ್ ಜೊತೆ ಎಲ್ಲ ಮಾತಾಡೋದಕ್ಕೋಸ್ಕರ ಮುಂಬೈನಲ್ಲಿ ಹೋಗಿದ್ದೆ. ಮುಂಬೈನಲ್ಲಿ ಹಾರ್ಟ್ ಆಫ್ ಮುಂಬೈ, ಸೌತ್ ಮುಂಬೈ, ನಾರ್ಮಲ್ ಪಾಯಿಂಟ್ ಅಂತ ಎಲ್ಲ ಇದೆ. ಅಲ್ಲಿ ನಾನು ನನ್ನ ಫ್ರೆಂಡ್ ಜೊತೆ ಟ್ರಾಫಿಕ್ ಲೈಟ್ನಲ್ಲಿ ನಿಂತಿದ್ದೆ. ಆವಾಗ ಟ್ರಾಫಿಕ್ ರೆಡ್ ಲೈಟ್ ಬಂತು, ಎಲ್ಲ ಕಾರ್ನವ್ರು ನಿಲ್ಲಿಸಿದ್ರು. ಆವಾಗ ಗ್ರೀನ್ ಲೈಟ್ ಬಂದಾಗ ಒಬ್ಬ ಮನುಷ್ಯನ ನೋಡಿದೆ, ನಗ್ತಾ. ಅವನು ಕಾಲಿಲ್ಲ ಕೈಯಿಲ್ಲ, ಒಂದು ಸ್ಕೇಟ್ ಬೋರ್ಡ್ನಲ್ಲಿ ನಗ್ತಾ ಒಬ್ಬನ ಜೊತೆ ಮಾತಾಡ್ತಾ ಇದ್ದಾನೆ. ಇನ್ನೊಬ್ಬ ಪಕ್ಕದ ಜೊತೆ, ಕಂಪ್ಯಾನಿಯನ್ ಜೊತೆ ಜೋರಾಗಿ ನಕ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇದ್ದ. ನಾನು ನೋಡಿದೆ, ಎಷ್ಟು ಖುಷಿ ಇದ್ದಾನಲ್ಲ, ಏನಿಲ್ಲದೆ ಇರು, ಇದು ಹೇಗೆ? ಹಂಗೆ ನಾನು ತಲೆ ಎತ್ತು ನೋಡಿದೆ, ಎಲ್ಲರೂ ಕಾರ್ಗಳಲ್ಲಿ, ದೊಡ್ಡ ಕಾರ್ಗಳಲ್ಲಿ, ಮರ್ಸಿಡೀಸ್ ಬೆಂಜು, ಆಡಿ ಆ ಥರ ಕಾರ್ಗಳಲ್ಲಿ ಕೂತ್ಕೊಂಡು ಹಾಂಗೆ ಕೊಡಿತಾ ಇದ್ದಾರೆ ಎಲ್ಲರೂ, ಗುರ್ ಅಂತ ಕೋಪದಿಂದ. ನಾನು ಅಂದ್ಕೊಂಡೆ, ಎಷ್ಟು ಡಿಫ್ರೆನ್ಸ್ ನೋಡಿ. ಇವನು ಪಾಪ ಏನೂ ಇಲ್ಲ, ಕೈಕಾಲು ಇಲ್ಲ, ಖುಷಿಯಾಗಿ ರೋಡು ಸ್ಕೇಟ್ ಬೋರ್ಡ್ನಲ್ಲಿ ಕ್ರಾಸ್ ಮಾಡ್ತಾ ಇದ್ದಾನೆ. ಆದರೆ ಇವರೆಲ್ಲ ದೊಡ್ಡ ಕಾರ್ನಲ್ಲಿ ಕೂತ್ಕೊಂಡು ಹಾಂಗೆ ಕೊಡ್ಕೊಂಡು ಕೋಪದಿಂದ ಆಡ್ತಾ ಇದ್ದಾರೆ. ಈಸ್ ದಿಸ್ ವಾಟ್ ಲೈಫ್ ಈಸ್? ಲೈಫ್ನಲ್ಲಿ ನಾವು ನಮ್ಮ ಗುರಿ ಏನು ಅಂತ ನೋಡಬೇಕು. ಹೌ ಡು ಯು ಫೈಂಡ್ ಕಂಟೆಂಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟು. ಇದರಲ್ಲಿ ಬೇರೆ ಬೇರೆ ಥರ ಕಂಟೆಂಟ್ಮೆಂಟ್ ಬರುತ್ತೆ. ನಿಜ ಹೇಳಬೇಕು ಅಂದರೆ ದೇರ್ ಆರ್ ವೇರಿಯಸ್ ವೇಸ್ ಆಫ್ ಕಂಟೆಂಟ್ಮೆಂಟ್. ನಮ್ಮ ಕಂಟೆಂಟ್ಮೆಂಟ್ ಏನು ಅಂದರೆ ನಮಗೊಂಥರ ತೃಪ್ತಿ ಬರಬೇಕು. ಇದರಲ್ಲಿ ಸಿಂಪ್ಲಿಸಿಟಿ ಇನ್ ಕಾಂಪ್ಲೆಕ್ಸಿಟಿ ಅಂತೀನಿ ನಾನು. ಅಂದರೆ ಈ ಕಾಂಪ್ಲೆಕ್ಸ್ ಲೈಫ್ನ ನೋಡಿಕೊಂಡು ಯಾವ ರೀತಿ ನಾವು ಸಿಂಪಲ್ ಮಾಡ್ಬೋದು. ಈಸ್ ಇಟ್ ಪಾಸಿಬಲ್ ಟು ಡೂ ಸಿಂಪಲ್? ಸಿಂಪ್ಲಿಸಿಟಿ ಡಸಂಟ್ ಮೀನ್ ಸಿಂಪಲ್ ಆಗಿರಬೇಕು ಅಂತ. ಅದನ್ನು ಲಾಟ್ ಆಫ್ ಪೀಪಲ್ ಕನ್ಫ್ಯೂಸ್. ಇವಾಗ ನಾನು ಸಿಕ್ಕಿಂಗೆ ಹೋಗಿದ್ದೆ 2 months ಬ್ಯಾಕ್. ಸಿಕ್ಕಿಮಿಂದ ನಾನು ಬರಬೇಕಾದ್ರೆ ಅಲ್ಲಿ ಏರ್ಪೋರ್ಟ್ ಇದೆ, ಬಗಡೋರಾ ಏರ್ಪೋರ್ಟ್ ಅಂತ. ಅಲ್ಲಿ ನಾವೆಲ್ಲ ಲಗೇಜ್ ಎಲ್ಲ ಇತ್ತು, ನಮ್ಮದು ಲಗೇಜ್ ತಂದ್ವಿ. ಅವಾಗ ಅಲ್ಲಿ ಒಬ್ಬ ರವಿಚಂದರ್ ಅಂತ ಹೆಲ್ಪ್ ಮಾಡೋಕ್ಕೆ ಬಂದ, ಅಲ್ಲಿ ಕೆಲಸ ಮಾಡೋನು. ಅವನು ಹಿಂದಿ ಬರುತ್ತೆ, ನನಗೆ ಅಷ್ಟು ಹಿಂದಿ ಬರೋಲ್ಲ, ಭಾಳ ಬ್ರೋಕನ್ ಹಿಂದಿ. ಸರ್ ನಿಮ್ಮನ್ನ ಹೆಲ್ಪ್ ಮಾಡ್ತೀವಿ, ತೊಗೊಂಡೋಗ್ತೀವಿ. ಆಯ್ತಪ್ಪ, ತೊಗೊಂಡೋಗ್ಬೋದು. ಆಮೇಲೆ ಅವನಿಗೆ ಹಿಂದಿನಲ್ಲಿ ಸ್ವಲ್ಪ ನನ್ನ ಡಾಟರು ಬರ್ತಾಯಿದ್ದಾರೆ ಬೇರೆ ಕಾರ್ನಲ್ಲಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ. ಆಯಿತು ಮಾಡ್ತೀನಿ, ಕರ್ತಾಯಿ ಅಂದ್ಬಿಟ್ಟು ಹೋದ. 10 ನಿಮಿಷ ಆದರೂ ಬರಲಿಲ್ಲ, ಹುಡುಕ್ತಾ ಇದ್ದೆ. ಆಮೇಲೆ ಕೊನೆಗೆ ನಮ್ಮ ಡಾಟರು, ನಮ್ಮ ಗ್ರ್ಯಾಂಡ್ ಡಾಟರು ಮಲಿಯ ಎಲ್ಲ ಬಂದಾಗ ಅವ್ನು ಕರ್ಕೊಂಬಂದ ಒಳಗಡೆ. ಕರ್ಕೊಂಬಂದಾಗ ಅವನಿಗೆ ಕೇಳಿದೆ, ಏನಪ್ಪ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? 18 ವರ್ಷದಿಂದ ಮಾಡ್ತಾಯಿದ್ದೀನಿ, ಇದೇ ಕೆಲಸ. ಎಷ್ಟಪ್ಪ ಮಾಡ್ತೀಯ ಇವಾಗ ತಿಂಗಳಿಗೆ ಅಂದರೆ, ದಿನಕ್ಕೆ ನಾನು 400 ರೂಪಾಯಿ 500 ರೂಪಾಯಿ ಮಾಡ್ತೀನಿ. ಆದರೆ ನಾನು ಭಾಳ ಹ್ಯಾಪಿಯಾಗಿದ್ದೀನಿ ಅಂತ ನನಗನ್ನಿಸ್ತು. ಸಿ ಈಸ್ ಎ ಕಂಟೆಂಟ್ ಮ್ಯಾನ್. ಅರೆ ನನ್ನನ್ನು ನಾನೇ ಯೋಚನೆ ಮಾಡಿದೆ, ನಾನು ಕಂಟೆಂಟಾ? ಆಮ್ ಐ ಕಂಟೆಂಟ್? ಐ ಆಮ್ ಕಂಟೆಂಟ್ ಬೀಯಿಂಗ್ ಡಿಸ್ಕಂಟೆಂಟ್. ಅಂದರೆ ಐ ವಾಂಟ್ ಟು ಡ್ರೈವ್. ಇವಾಗ ಏನೇನು ಎಷ್ಟೊಂದು ಇಶ್ಯೂ ಇದೆ. ಫಾರ್ ಎಕ್ಸಾಂಪಲ್, ಯು ಲುಕ್ ಆ್ಯಟ್ ಇನ್ಇಕ್ವಾಲಿಟಿ ಇನ್ ಹೆಲ್ತ್, ಇನ್ಇಕ್ವಾಲಿಟಿ ಇನ್ ವೆಲ್ತ್, ಇನ್ಇಕ್ವಾಲಿಟಿ ಇನ್ ಎಜುಕೇಷನ್. ನಾನು ಬೇಕಾದಷ್ಟು
ಸ್ಕೂಲ್ ಮಾಡಿದೆ, ಗುಂಡೂಲ್ಪೇಟೆದಲ್ಲಿ ವುಮೆನ್ ಎಂಪವರ್ಮೆಂಟ್ ಮಾಡ್ತಾಯಿದ್ದೀನಿ, ಆಂಕಾಲಜಿ ವಿಚಾರ, ಐ ವಾಂಟ್ ಟು ಬ್ರಿಡ್ಜ್ ದ ಗ್ಯಾಪ್ ಇನ್ ಕ್ಯಾನ್ಸರ್ ಕೇರ್. ಬಡವರಾಗಲಿ ಸಾವುಕಾರಾಗಲಿ ಒಂದೇ ರೀತಿ ಅವರು ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟೇ ಕಾಸ್ಟ್ ಆಗಲಿ, ಹೌ ಡು ವಿ ಬ್ರಿಡ್ಜ್ ಅಂತ ಯೂನಿವರ್ಸಲ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡಿದೆ. ವೈ ಡು ಐ ಡ್ರೈವ್ ಆಲ್ ದಿಸ್? ಬಿಕಾಸ್ ಇಟ್ ಈಸ್ ನಾಟ್ ಬಿಕಾಸ್ ಐ ಆಮ್ ಡಿಸ್ಕಂಟೆಂಟ್, ಐ ಆಮ್ ಬಿಕಾಸ್ ಐ ವಾಂಟ್ ಟು ಡ್ರೈವ್ ಇಟ್, ದಟ್ ಈಸ್ ಮೈ ಕಂಟೆಂಟ್ಮೆಂಟ್. ಸೊ ಫಿಲಸಾಫಿಕಲಿ ಮಾತಾಡಬೇಕು ಅಂದರೆ ದೇರ್ ಈಸ್ ಮೋಟಿವೇಶನ್ ಆಗಿ ಡ್ರೈವ್ ಮಾಡಿದಾಗ ದೇರ್ ಈಸ್ ಆಲ್ಸೋ ಕಂಟೆಂಟ್ಮೆಂಟ್. ಸೊ ಲಾಟ್ ಆಫ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಮಿಸ್ಟೇಕ್ ಮಾಡ್ಕೊತಾರೆ. ಏನು ಅಂದರೆ ಇವರು ಏನಪ್ಪ ಇವರು ಯಾವಾಗಲೂ ಡಿಸ್ಕಂಟೆಂಟ್ ಇಂಡಿವಿಜುವಲ್. ನಮ್ಮ ಮನೆಯಲ್ಲೇ ಕರೀತಾರೆ ನನಗೆ, ಏನು ಅಂದರೆ NCP ಅಂತಾರೆ, ಅಂದರೆ ನೆವರ್ ಕಂಟೆಂಟ್ ಪರ್ಸನ್. ಆಮ್ ಐ ರಿಯಲಿ ನೆವರ್ ಕಂಟೆಂಟ್ ಪರ್ಸನ್? ಇಲ್ಲ, ಆ ಥರ ಅಲ್ಲ. ಐ ಆಮ್ ಕಂಟೆಂಟ್ ಇನ್ ವಾಟ್ ಐ ಆಮ್ ಡೂಯಿಂಗ್. ಬಟ್ ಇದನ್ನು ನಾನು ಸರಿಯಾಗಿ ರೈಟ್ ರಾಯಲ್ ವೇ, ಧರ್ಮದಿಂದ ಮಾಡಬೇಕು, ರೈಟ್ ರಾಯಲ್ ವೇ ಕರೆಕ್ಟಾಗಿ ಮಾಡಬೇಕು, ಶಾರ್ಟ್ಕಟ್ಸ್ ತೊಗೊಬಾರ್ದು. ಇದ್ರ ವಿಚಾರ ಸ್ವಲ್ಪ ನಾನು ಮಾತಾಡೋಕ್ಕೆ ಬಯಸ್ತೀನಿ. ಯಾವನು ಅಂದರೆ ಇಂಗ್ಲೀಷಲ್ಲಿ ಒಂದು ಇದಿದೆ, ಡಸ್ ಎಂಡ್ ಜಸ್ಟಿಫೈ ದ ಮೀನ್ಸ್ ಆರ್ ದ ಮೀನ್ಸ್ ಮೋರ್ ಇಂಪಾರ್ಟೆಂಟ್? ಅಂದರೆ ಏನರ್ಥ ಅಂದರೆ ನಿಮಗೆ ಏನು ಎಂಡ್ ರಿಸಲ್ಟ್ ಬೇಕು, ಏನು ಬೇಕಾದ್ರೂ ಮಾಡಿ ಆ ರಿಸಲ್ಟ್ ಅಚೀವ್ ಮಾಡೋದು ಮುಖ್ಯನೋ, ಇಲ್ಲ ಅಂದರೆ ಪಾತ್ ಮುಖ್ಯನೋ? ಇದಕ್ಕೆ ನಾನು 2 ಎಕ್ಸಾಂಪಲ್ಸ್ ಕೊಡ್ತೀನಿ. ಉದಾಹರಣೆ, ನಾನು ಸುಮಾರು 1980ರಲ್ಲಿ 85ರಲ್ಲಿ ಮೈಸೂರಿನಲ್ಲಿ ನಮ್ಮ ಹಾಸ್ಪಿಟ್ಲು ಮಾಡೋಕ್ಕೆ ಶುರು ಮಾಡಿದೆ, ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲ್. ಅದಕ್ಕೋಸ್ಕರ ಲ್ಯಾಂಡ್ ತೊಗೊಳ್ಬೇಕು ಅಂತ ಭಾಳ ಓಡಾಡಿದೆ. ಆವಾಗ ಕೊನೆಗೆ ನನಗೆ ಈ ನಂಜನಗೂಡು ರೋಡ್ನಲ್ಲಿ ಕಾರ್ಪೊರೇಷನ್ನವರು, ನೀವು ದುಡ್ಡು ಕೊಟ್ಟೆ, ದುಡ್ಡಿಗೆ ಈ ಥರ ಲ್ಯಾಂಡ್ ತೊಗೊಳ್ಳಿ ಅಂತ ಡಿವಿಷನಲ್ ಕಮಿಷನರ್ ಅಂತಿದ್ರು, ಅವ್ರು ಕೊಟ್ಟರು. ಆವಾಗ ಕೊಟ್ಟ ಮೇಲೆ ನಾನು ಭಾಳ ಸಂತೋಷ ಆಯಿತು, ಕೊಟ್ಟರು ನಾನೆಲ್ಲ ಮಾಡ್ತೀನಿ ಅಂತ. ಆದರೆ ನಾನು ಹೋಗಿ ಅದಕ್ಕೆ ಫೆನ್ಸ್ ಹಾಕಕ್ಕೆ ಹೋದಾಗ ಸಿಟಿ ಕಾರ್ಪೊರೇಷನ್ನವರೇ ಬಂದು ತಡೆದ್ರು. ಯಾಕಪ್ಪ ಅಂದರೆ, ಇಲ್ಲ, ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ಸಿಟಿ ಕಾರ್ಪೊರೇಷನ್, ಗೌರ್ಮೆಂಟೇ ಕೊಟ್ಟಿರೋ ಲ್ಯಾಂಡ್ನ ಅವ್ರು ನಮಗೆ ಬಿಲಾಂಗ್ ಅಂದರು. ಆಮೇಲೆ ನನಗೆ ಗೊತ್ತಾಯಿತು ಇದೆಲ್ಲ ಭ್ರಷ್ಟಾಚಾರ. ಯಾಕೆಂದರೆ ನಾನು ಯಾರಿಗೂ ಲಂಚ ಕೊಡಲ್ಲ. ಅವರು ಎಲ್ಲರೂ ಕಾರ್ಪೊರೇಟರ್ಸು ಲಂಚ ಎಕ್ಸ್ಪೆಕ್ಟ್ ಮಾಡಿದ್ರಾಗ, ಡಾಕ್ಟರ್ ಬಂದಿದ್ದಾರೆ ಅಮೇರಿಕಾಯಿಂದ, ಚೆನ್ನಾಗಿ ನಮಗೆ ದುಡ್ಡು ಕೊಡ್ತಾರೆ, ಪರವಾಗಿಲ್ಲ ಅಂತ. ನಾನೊಂದು ಪೈಸಾನೂ ಕೊಡಲ್ಲ ಅಂತ. ಫಾರ್ ಮೀ ಎಂಡ್ ಈಸ್ ನಾಟ್ ಇಂಪಾರ್ಟೆಂಟ್, ಮೀನ್ಸ್ ಈಸ್ ಇಂಪಾರ್ಟೆಂಟ್. ಯಾವ ದಾರಿಲಿ ಹೋಗ್ತೀವಿ ಅದಕ್ಕೋಸ್ಕರ ಏನಾಯಿತು, 40 ವರ್ಷ ಆಗಿದೆ, ಆ ಲ್ಯಾಂಡ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಬರೋದು ಹೋಗಲಿ, ನಾನು ಕೊಟ್ಟಿದ್ದ ದುಡ್ಡು ಬಂದಿಲ್ಲ. ಹೈಕೋರ್ಟಿಂದ ಏನೋ ಒಂದು ಆರ್ಡರ್ ಬಂತು, ತಿರ್ಗಾ ವಾಪಸ್ ಹಾಕಬೇಕು ಅಂದರು, ತಿರ್ಗಾ ಹಾಕ್ತಾಯಿದ್ದೀವಿ. ಆದರೆ ಐ ವಿಲ್ ಫೈಟ್, ಐ ಆಮ್ ಎ ಫೈಟರ್. ನಾನು ಆ ಲ್ಯಾಂಡ್ ಇಲ್ಲ ಅಂತ ನನಗಂತೂ ಇದರಿಂದ ನಾನೇನು ಬಿಕಾರಿ ಆಗಿಲ್ಲ. ನಾನು ಏನು ಮಾಡಬೇಕು ಅಂತ ಬಯಸ್ತೀನೋ ಅವೆಲ್ಲ ಮಾಡ್ತಾಯಿದ್ದೀನಿ. ಐ ಆಮ್ ಡ್ರೈವಿಂಗ್. ಬೇರೆ ಲ್ಯಾಂಡ್ ಸಿಕ್ತು ನನಗೆ, ಅದರಿಂದ ಭಾರತ್ ಹಾಸ್ಪಿಟ್ಲ್ ಕಟ್ತೆ, ಅದು ಚೆನ್ನಾಗಿ ಆಗ್ತಾಯಿದೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿದೆ. ಈಗ ಇಲ್ಲಿ ಪೇಷಂಟ್ಸು ಎಲ್ಲ ಥರ ಪೇಷಂಟ್ಸು ಬರ್ತಾರೆ. ಏನೋ ಎಕನಾಮಿಕಲಿ ವೀಕರ್ ಸೆಕ್ಷನ್ನು, ಕಾರ್ಡು, ಪೂರ್ ಇದ್ರ ಕಾರ್ಡ್ ಇಟ್ಕೊಂಡು ಬರ್ತಾರೆ, ಅವ್ರಿಗೂ ನಾವು ಟ್ರೀಟ್ ಮಾಡ್ತೀವಿ. ದುಡ್ಡು ಕೊಡೋರು ಬರ್ತಾರೆ, ಅವ್ರಿಗೂ ಟ್ರೀಟ್ ಎಲ್ಲರಿಗೂ ಸರಿಯಾಗಿ ಮಾಡ್ತೀವಿ. ಅದರಿಂದ ಈ ಹಾಸ್ಪಿಟ್ಲು, ಭಾರತ್ ಹಾಸ್ಪಿಟ್ಲ್ ಭಾಳ ಫೇಮಸ್ ಆಗಿದೆ. ಸೊ ಇದರಿಂದ ನನಗೆ ಹೆಮ್ಮೆ. ಆದರೆ ನಾನು ಈ ಲ್ಯಾಂಡ್ ನನಗೆ ಇಲ್ವಲ್ಲ ಅಂತ ನಾನು ಫೈಟ್ ಮಾಡ್ತೀನಿ ಹೊರತು ನನಗೆ ಯಾವತ್ತೂ ದುಃಖ ಆಗಿಲ್ಲ. ಯಾಕೆ ದುಃಖ ಆಗಿಲ್ಲ ಅಂದರೆ, ರೈಟ್ ರಾಯಲ್ ವೇ ಐ ಆಮ್ ಫೈಟಿಂಗ್. ಕಾಂಪ್ರಮೈಸ್ ಮಾಡಿಲ್ಲ, ಯಾರಿಗೂ ಲಂಚ ಕೊಟ್ಟಿಲ್ಲ. ಅದೇ ರೀತಿ ನಮ್ಮ ಮೈಸೂರು ಹಾಸ್ಪಿಟ್ಲನ್ನ ನಾನು 1 ವರ್ಷ ಎಲೆಕ್ಟ್ರಿಸಿಟಿ ಇರಲೆ, ಅವ್ರು ಬಂದರು ಎಲೆಕ್ಟ್ರಿಸಿಟಿ ಬೋರ್ಡ್ನವರು. ಯಾವಾಗ 1919ನಲ್ಲಿ ಬಂದು, ನಿಮಗೆ ಈ ಕ್ರಿಸ್ಟಲ್ ಹಾಕಬೇಕು, ಅದಕ್ಕೆ ಹಾಕಲ್ಲ ನಾನು ಅಂತಂದ. ಯಾವರಪ್ಪ ಇಂಜಿನಿಯರ್, ಯಾಕಪ್ಪ ಹಾಕಲ್ಲ ಸರ್? ಹೇಳಿ ಕಳಿಸ್ತಾರೆ, ನನಗೆ 75,000 ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತ? ನಾನು ಏನೂ ಕೊಡಲ್ಲ, ಏನಾರು ಆಗಲಿ. 1 ವರ್ಷ ನಾನು ಜನ್ರೇಟರ್ನ ನಡೆಸಿದೆ. ಆಮೇಲೆ ಅವರೇ ಸುಸ್ತಾಗಿ ಬಂದರು, ಕೊಟ್ಟರು. ಅದೇ ರೀತಿ ನಮ್ಮ ಒಂದು ಮುಳ್ಳೂರು ಅಂತೇಳಿ ಒಂದು ಸ್ಕೂಲ್ ಮಾಡಿದ್ದೀವಿ. ಒಂದು ಸತಿ ನಾನು ಕ್ಯಾಂಪ್ ಮಾಡಬೇಕಾದ್ರೆ 1995ನಲ್ಲಿ ಆ ಊರಿನ ಪಟೇಲರು ಬಂದು, ಸ್ವಾಮಿ ಕ್ಯಾಂಪೆಲ್ಲ ಬೇಡ, ನಮ್ಗೆ ಹೆಲ್ತ್ ಕೇರ್, ನಮಗೊಂದು ಸ್ಕೂಲ್ ಮಾಡಿ ಅಂದರು. ಯಾಕೆ ಪಟೇಲ್ರೆ, ನೋಡಿ ಇಲ್ಲಿ ಒಂದು ಎಜುಕೇಷನ್ ಇಲ್ಲ, ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಬೇಕು ಅಂತ. ಆಯಿತು ಅಂತ ಸ್ಕೂಲ್ ಮಾಡೋಕ್ಕೆ ನಾನು ಟ್ರಸ್ಟಿಂದ ಒಂದು ಲ್ಯಾಂಡ್ ತೊಗೊಳ್ಳಿ ಅಂದೆ. ಅಲ್ಲಿ ಇದರಲ್ಲಿ ಬರೆದಿದೆ, ಲಾನಲ್ಲಿ ಟ್ರಸ್ಟ್ಗೆ ಲ್ಯಾಂಡ್ ಕೊಡ್ಬೋದು ಫಾರ್ಮರ್ ಅಂತ. ಅವನ ಅಸಿಸ್ಟೆಂಟ್ ಕಮಿಷನರು ನಮ್ಮ ಮನೆಗೆ ಯಾರನ್ನೋ ಹೇಳಿ ಕಳಿಸ್ದ, ಅವ್ರಿಗೆ ನಾನು ಕೊಡಲ್ಲ ಲ್ಯಾಂಡು, ನನಗೆ 75,000 ಕೊಡಬೇಕು ಅಂತ.
ನಾನು ಒಂದು ಪೈಸಾ ಕೊಡಲ್ಲ ಅಂದು ಡೆಪ್ಯೂಟಿ ಕಮಿಷನರ್ಗೆ ನಾನು ನಮ್ಮ ಫ್ರೆಂಡು ಬಾಮಿಶಾಯ ಅಂತ ಇದ್ದಾರೆ ಇಲ್ಲಿ ಶನಾಯ್ ಹೋದ್ವಿ. ಡೆಪ್ಯೂಟಿ ಕಮಿಷನರ್ಗೆ ಹೋಗಿ, ನೋಡಿರಿ ನಾನು 10 ದಿನ ಟೈಮ್ ಕೊಡ್ತೀನಿ, ನಿಮ್ಮ ಅಸಿಸ್ಟೆಂಟ್ ಕಮಿಷನರ್ ಈ ಥರ ಲಂಚ ಕೇಳಿದ್ದಾರೆ, ಅವ್ರಿಗೆ ಲ್ಯಾಂಡ್ ಕೊಡೋಕ್ಕಾಗದೇ ನಾನು ಲೋಕಾಯುಕ್ತಾಗಿ ಹೋಗ್ತೀನಿ ಅಂತ. 10 ದಿನದಲ್ಲಿ ಅವರೇ ಫೋನ್ ಮಾಡಿ ಹೇಳಿದರು, ಡಾಕ್ಟರ್ ಲ್ಯಾಂಡ್ ನಿಮ್ಗೆ ಅಲಾಟ್ ಆಗಿದೆ ಬನ್ನಿ ಅಂತ, ಕೊಟ್ಟಿದ್ದೀವಿ ಅಂತ. ಸೊ ಈ ಥರ ನಾನು ಹೇಳೋದೇನು ಅಂದರೆ, ನಿಜ ಹೇಳಬೇಕು ಅಂದರೆ ಇಫ್ ಯು ಟೇಕ್ ದ ರೈಟ್ ರಾಯಲ್ ಪಾತ್ ನಾವು ಸಕ್ಸೀಡ್ ಆಗ್ತೀವಿ. ಇದೆಲ್ಲ ನಮ್ಮ ಮನಸ್ಸಲ್ಲಿದೆ, ಸಕ್ಸೀಡ್ ಆಗಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಾವು ಯಾವುದೋ ಒಂದು ಕಾರ್ಯ ಮಾಡೋಕ್ಕೆ ಹೋಗ್ತೀವಿ, ಕಾರ್ಯ ಈ ಥರ ಮುಗಿಬೇಕು ಅಂತ ಮೊದಲೇ ಇಟ್ಕೊಂಡು ಅದಕ್ಕೆ ನಾವು ಆನ್ಸರ್ ಕೊಡೋಕ್ಕೆ ಹೋದರೆ ಆವಾಗಲೇ ನಾವು ಈ ಥರ ತಪ್ಪುದಾರಿ ಹಿಡಿಯೋದು. ಭ್ರಷ್ಟಾಚಾರ ಕೊಟ್ಬಿಡೋಣ ಬ್ರೈಬು. ಇವಾಗ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ, ನಾವು ಬ್ರೈಬ್ ಕೊಡಲ್ಲಪ್ಪ ಅಂತಾರೆ. ಆದರೆ ಏನು ಮಾಡ್ತಾರೆ, ವಾಟ್ ಡು ದೇ ಎಂಪ್ಲಾಯ್ ಲಾಯರ್ಸ್, ಕನ್ಸಲ್ಟೆಂಟ್ಸ್. ಇವಾಗ ಕನ್ಸಲ್ಟೆಂಟ್ಗೆ ಒಬ್ಬನಿಗೆ ನಾವು ಅವ್ನ ಫೀಸು ಲೇಟಸ್ಸೇ 1 ಲಕ್ಷ ಇರುತ್ತೆ. ಇಲ್ಲಪ್ಪ ನಿನ್ಗೆ 2 ಲಕ್ಷ ಕೊಡ್ತೀನಿ, ಈ ಕೆಲಸ ಮಾಡಿಕೊಡು. ಅವರೇನು ಮಾಡ್ತಾರೆ, ಹೋಗಿ ಅದರಲ್ಲಿ 1 ಲಕ್ಷದಲ್ಲಿ ಬ್ರೈಬ್ ಮಾಡ್ತಾರೆ, ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಮಾಡಿಬಿಟ್ಟು ಕೆಲಸ ಮಾಡಿಸ್ಕೊತಾರೆ. ದಟ್ ಈಸ್ ಆಲ್ಸೋ ರಾಂಗ್. ಇಟ್ ಈಸ್ ಆಲ್ಸೋ ರಾಂಗ್. ಸೊ ಆ ರೀತಿ ನಾವು ನೋಡಬೇಕು ಅಂದರೆ ಬೇಕಾದಷ್ಟು ತಪ್ಪುಗಳಿದೆ. ನಾವು ಎಲ್ಲದನ್ನು ಒಂದೇ ರೀತಿ ಎದುರಿಸೋಕ್ಕಾಗೋದಿಲ್ಲ. ಆದರೆ ಆ್ಯಸ್ ಇಂಡಿವಿಜುವಲ್ ನಮ್ಮ ಸ್ಕೂಲ್ನಲ್ಲಿರ್ಬೋದು, ಕಾಲೇಜ್ನಲ್ಲಿರ್ಬೋದು, ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿರ್ಬೋದು, ಸ್ಕಿಲ್ ಟ್ರೈನಿಂಗ್ನಲ್ಲಿರ್ಬೋದು, ಈ ಸರಿಯಾದ ದಾರಿನಲ್ಲಿ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅನ್ನೋದು ಬಹಳ ಮುಖ್ಯ. ಇದನ್ನು ನಾವು ನಮ್ಮ ಸ್ಕೂಲಲ್ಲಿ ಕಳಿಸಲ್ಲ, ನಮ್ಮ ಕಾಲೇಜ್ಗಳಲ್ಲೂ ಟೀಚ್ ಮಾಡಲ್ಲ. ಲೀಡರ್ಶಿಪ್ ಅಂದ್ರೇನು, ವಾಟ್ ಈಸ್ ಲೀಡರ್ಶಿಪ್, ವಾಟ್ ಈಸ್ ಎಥಿಕ್ಸ್, ವಾಟ್ ಈಸ್ ದ ರೈಟ್ ವೇ ಟು ಡೂ ಅನ್ನೋದು ಕಲಿಯಲ್ಲ. ಲಾಯಲ್ಟಿ ಅಂದ್ರೇನು, ಆದರೆ ನಾವು ಬೇಕಾದಷ್ಟು ಕ್ಯಾರೆಕ್ಟರ್ಸ್ ಓದ್ತೀವಿ. ನಾನು ಲಾಸ್ಟ್ ಟೈಮ್ ಅಂದೆ ಸತ್ಯ ಹರಿಶ್ಚಂದ್ರ ಓದ್ತೀವಿ. ಇವಾಗ ನಾವು ಕರ್ಣನ್ ಕ್ಯಾರೆಕ್ಟರ್ ನೋಡ್ತೀವಿ. ಕರ್ಣ ಏನು ಕ್ಯಾರೆಕ್ಟರ್ ಅವನಿಗೇನಂತಾರೆ ದಾನಶೂರ ಕರ್ಣ. ದಾನಶೂರ ಇರ್ಬೋದು, ಅವನ ಮಾತಿಗೆ ತಪ್ಪಲ್ಲ. ಅದ್ರ ಜೊತೆಗೆ ಅವ್ರ ಕೊನೆಯಲ್ಲಿ ಬಂದು, ನೋಡಪ್ಪ ಪಾಂಡವರೆಲ್ಲ ನಿನ್ನ ಸಹೋದರರು, ಅವ್ರ ಮೇಲೆ ಯಾಕೆ ಯುದ್ಧ ಮಾಡ್ತೀಯ, ನೀನೇ ರಾಜ ಆಗ್ಬೋದು, ನಮ್ಮ ಕಡೆ ಬಂದ್ಬಿಡು ಅಂದರೆ ಖಂಡಿತ ಬರಲ್ಲ. ನನ್ನ ಲಾಯಲ್ಟಿ ಇರೋದು ದುರ್ಯೋಧನಿಗೆ. ನಮಗೆ ಖರಾಮ್ ಆಗಲ್ಲ, ಉಪ್ಪು ತಿಂದ ಬಗೆಗೆ ಅರ್ಧ ಬಗೆಯಲ್ಲ ಅಂತ ಹೇಳಿ ಅವನು ಸಾಯ್ತೀನಿ ಅಂತ ಗೊತ್ತಿದ್ರೂ ಸ್ಯಾಕ್ರಿಫೈಸ್ ಮಾಡಿ ದುರ್ಯೋಧನ ಜೊತೆನೇ ಯುದ್ಧ ಮಾಡ್ತಾನೆ ಕೌರವರು. ಇದರಿಂದ ಏನು ನಮಗೆ ತಿಳಿಸುತ್ತೆ ಅಂದರೆ ಮಾತು ವೆರಿ ಇಂಪಾರ್ಟೆಂಟ್. ಕೊತ್ತು ಮಾತಿಗೆ ಬಿಡಬಾರ್ದು. ಆಮೇಲೆ ಅನ್ಯಾಯದ ಎದುರಿಗೆ ನಾವು ತಲೆಬಾಗಬಾರ್ದು, ಭಾಳ ಮುಖ್ಯ. ಏನು ಬೇಕಾದ್ರೂ ಸಾಧಿಸ್ಬೋದು ನನ್ನ ವಿಚಾರದಲ್ಲಿ, ಅನ್ಯಾಯ ಅಂತ ಗೊತ್ತಾದ್ಮೇಲೆ ತಲೆಬಾಗಬೇಡಿ. ಅದೇ ರೀತಿ ನಾವು ಇವಾಗ ಲೈಫ್ನಲ್ಲಿ ಎಷ್ಟೋ ಜನಕ್ಕೆ ಫಿಲಸಾಫಿಕಲಿ ಹೇಳ್ತೀನಿ, ಎಷ್ಟೋ ಜನಕ್ಕೆ ನಾವು ಏನೋ ಒಂದು ಉಪಕಾರ ಮಾಡ್ತೀವಿ. ನಿನಗಿದು ಉಪಕಾರ ಮಾಡಿದೆ, ನಿನಗೆ ಮಾಡಿದೆ ಅಂತ ನಾವು ಹೇಳೋಕ್ಕೋಗ್ಬಾರ್ದು. ಉಪಕಾರ ಮಾಡಿದ್ರೆ ಮರ್ತು ಬಿಡಬೇಕು. ಆಲ್ವೇಸ್ ಫರ್ಗೆಟ್ ವಾಟ್ ಯು ಹ್ಯಾವ್ ಡನ್ ಟು ಅದರ್ಸ್. ಆದರೆ ನಮಗೆ ಯಾರು ಏನು ಉಪಕಾರ ಮಾಡಿದರೆ ಅದು ಮರಿಬಾರ್ದು. ನೆವರ್ ಫರ್ಗೆಟ್ ವಾಟ್ ಅದರ್ಸ್ ಹ್ಯಾವ್ ಡನ್ ಫಾರ್ ಯು, ಬಿಕಾಸ್ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಯು ಎ ಗುಡ್ ಹ್ಯೂಮನ್ ಬೀಯಿಂಗ್. ಅದರಲ್ಲೇ ನಮ್ಗೆ ಒಳ್ಳೆತನ ಬರೋದು. ಯಾತಕ್ಕೆ ಸತ್ಯದಿಂದ ನಡೆಯೋದು. ಇದನ್ನು ನಾನು ಅಂತೀನಿ, ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ರಿಫ್ಲೆಕ್ಷನ್ ಅಂತೀವಿ. ರಿಫ್ಲೆಕ್ಷನ್ ಅಂದರೆ ಯೋಚನೆ ಮಾಡಬೇಕು. ಇಂಟ್ರಾಸ್ಪೆಕ್ಷನ್ ಅಂತೀವಿ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇವಾಗ ಇಂಟ್ರಾಸ್ಪೆಕ್ಷನ್ ಅಂದ್ರೇನು, ನಾವು ಯಾವುದೋ ಒಂದು ಆಗುತ್ತೆ ಇನ್ಸಿಡೆಂಟು. ಇವಾಗ ನಾವು ಯಾವುದೋ ಆಫೀಸ್ಗೆ ಹೋಗ್ತೀವಿ, ಏನೋ ಒಂದು ಕೇಳ್ತಾರೆ, ಏನಪ್ಪ ನೀನು ಇದನ್ನು ಸರಿಯಾಗಿ ಮಾಡ್ದೆ, ಯಾಕೆ ಮಾಡಲಿಲ್ಲ? ಇಲ್ಲ ಸರ್ ಇದು ಮಾಡಲಿಲ್ಲ, ಬಿಕಾಸ್ ನಮಗೆ ಅಸಿಸ್ಟೆಂಟ್ ಇರೋನು ಅವ್ನು ಕೊಡಲಿಲ್ಲ ನಂಗೆ ರಿಪೋರ್ಟು, ಅವ್ರು ಮಾಡಲಿಲ್ಲ, ನಾನು ಇಮೇಲ್ ಕಳಿಸ್ದೆ ಅವ್ನು ರಿಪ್ಲೈ ಮಾಡಲಿಲ್ಲ ಅಂತ ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ತೀವಿ. ಆಮೇಲೆ ಸಾಯಂಕಾಲ ನಾವು ಮನೆಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ನಿಜವಾಗ್ಲೂ ನಾನು ಎಕ್ಸ್ಕ್ಯೂಸ್ ಕೊಡಬೇಕಾಗಿತ್ತಾ? ನಿಜ ಯಾಕೆ ಹೇಳಲಿಲ್ಲ? ನಾನು ಮಾಡಲಿಲ್ಲ, ಅದು ನನಗೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ನಾನು ಎಲ್ಲಿಗೋ ಆಚೆ ಹೋದೆ, ಏನೋ ಪಾರ್ಟಿ ಮಾಡೋಕ್ಕೆ ಹೋದೆ, ಯಾತಕ್ಕೆ ನಿಜ ಹೇಳಲಿಲ್ಲ ಅಂತ ಯೋಚನೆ ಮಾಡಿ ಅದನ್ನು ಕರೆಕ್ಟ್ ಮಾಡಿಕೊಡೋದಕ್ಕೆ ನಾವೇನಂತೀವಿ, ಇಂಟ್ರಾಸ್ಪೆಕ್ಷನ್ ಅಂತೀವಿ. ನನ್ನ ಪ್ರಕಾರ ಯು ಇಂಟ್ರಾಸ್ಪೆಕ್ಟ್, ನಿನ್ನಲ್ಲೇ ನಾವು ಯೋಚನೆ ಮಾಡ್ತೀವಿ.
ಆದರೆ ರಿಫ್ಲೆಕ್ಷನ್ ಏನು ಅಂದರೆ ಪ್ರಪಂಚದಲ್ಲಿ ಏನಿದೆ ಆಚೆ ನೋಡಿ ಅದರಿಂದ ಕಲ್ತ್ಕೊತೀವಿ. ಇವಾಗ ಸ್ಟೋಯಿಸಿಸಮ್ ವಿಚಾರ ನಾನು ಹೇಳಿದೆ, ಆ ರೀತಿ ನಾನಿವಾಗ ರವಿಚಂದರ್ ಹುಡುಗಂದು ಹೇಳಿದೆ, ಒಬ್ಬರು 400 ರೂಪಾಯಿ ನಾನು ಸುಖವಾಗಿದ್ದೀನಿ ಅಂತ. ಅದನ್ನು ನಾವು ಯೋಚನೆ ಮಾಡಿ ನೋಡಪ್ಪ ಇವನು ಸುಖವಾಗಿದ್ದಾನೆ. ಅದೇ ರೀತಿ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ನಲ್ಲೂ ನಾನು ಕೆಂಪಣ್ಣ ಅಂತ ಅವ್ನಿಗೆ ಇಂಟರ್ವ್ಯೂ ಮಾಡಿದ್ದೆ. ಅವನು ಹಂಗೆ, ಸರ್ ನಾನು ಇಲ್ಲಿ ಕೂಲಿಯಾಗಿರ್ತೀನಿ, ಇಲ್ಲೇ ಮಲಗ್ತೀನಿ, ಇಲ್ಲೇ ಹೇಳ್ತೀನಿ, ತಿಂಗಳಿಗೆ ನಾನೊಂದು 500 ರೂಪಾಯಿ ದಿನಕ್ಕೆ 500 ರೂಪಾಯಿ ಮಾಡ್ತೀನಿ, ಸುಖವಾಗಿದ್ದೀನಿ ಅಂತ. ಅವ್ನಿಗೇನು ಆಸ್ಪಿರೇಷನ್ ಇಲ್ಲ, ಸುಖವಾಗಿದ್ದಾನೆ. ಆ ಥರನೂ ಇರ್ಬೋದು, ನಮ್ಮ ಥರನೂ ಇರ್ಬೋದು. ಆದರೆ ನಮ್ಮ ಥರ ಇರ್ಬೇಕಾದ್ರೆ ನಾವು ಬಿಟ್ಟರ್ನೆಸ್ ತರಬಾರ್ದು ಲೈಫ್ನಲ್ಲಿ. ಅವನಿಗೂ ಬಿಟ್ಟರ್ನೆಸ್ ಬರಬಾರ್ದು, ನನಗೂ ಬರಬಾರ್ದು. ಇವಾಗ ಯಾವ ರೀತಿ ಹೇಳ್ತೀನಿ ಅಂದರೆ, ಇನ್ನೊಂದು ಸತಿ ಮಾಡ್ತೀನಿ ಕತೆ. ನನ್ನ ಮಗನ ವಿಚಾರನೇ ಪಾಡ್ಕ್ಯಾಸ್ಟ್ ಮಾಡಿದ್ದೆ ಆದರ್ಶು. ಇವಾಗ ಮಗ ಇಲ್ಲ, ಈಗ ನಾನು ಬಿಟ್ಟು ಹೋದ. ಆದರೆ ಅವನು ನಡೆಯೋಕ್ಕಾಗದೇ ಇದ್ದರು, ಏನಾಗದೇ ಇದ್ರೂ ಅವ್ನಿಗೆ ಯಾವ ರೀತಿಯೂ ಬಿಟ್ಟರ್ನೆಸ್ ಇರಲಿಲ್ಲ, ಕೋಪ ಇರಲಿಲ್ಲ, ಸಂತೋಷವಾಗಿದ್ದ. 35 ವರ್ಷ ಆದ್ರೂ ಅವನು ವೀಲ್ ಚೇರ್ನಲ್ಲಿದ್ದ, ಎಷ್ಟೋ ಕಷ್ಟ ಬರೋದು, ಆದರೂ ನಾನು ನಾರ್ಮಲ್ ಅಂತ ಇದ್ದ. ಆ ರೀತಿ ಅವನು ಆ್ಯಕ್ಚುಲಿ ಹ್ಯಾಪಿಯಾಗಿದ್ದ ಕಿಡ್ಡು. ಎಷ್ಟೋ ಜನ ನಾರ್ಮಲ್ ಕಿಡ್ಸ್ ಹ್ಯಾಪಿಯಾಗಿರಲ್ಲ. ನನಗಿಲ್ಲ ಬಿಟರ್ನೆಸ್ಸು, ಆ್ಯಂಗ್ರಿ ಎಟ್ ದ ಸಿಸ್ಟಮ್, ಅದಾಗಲಿಲ್ಲ ಇದಾಗಲಿಲ್ಲ, ಬೇರೆಯವ್ರನ್ನ ಅಕ್ಯೂಸ್ ಮಾಡೋದು, ಅವನಿಂದ ಆಗಲಿಲ್ಲ ಇವರಿಂದ ಆಗಲಿಲ್ಲ. ನಮ್ಗೆ ಹೇಳೋದು ಅದೆಲ್ಲ ಸರಿಯಲ್ಲ. ನಾವು ಅದು ಏನು ಅಂದರೆ ರಿಫ್ಲೆಕ್ಷನ್. ವೆನ್ ಯು ರಿಫ್ಲೆಕ್ಟ್ ಆನ್ ದಿಸ್, ನಮಗೆ ಇವಾಗ ಎಷ್ಟೋ ದೇವರು ನಮಗೆ ಕೊಟ್ಟಿರ್ಬೋದು. ಎಲ್ಲರಿಗೂ ನಮ್ಗೆ ಏನೇನೋ ಇದೆ. ನಮಗೇನೋ ಒಂದು ಕಲೆ ಇರ್ಬೋದು, ಐಶ್ವರ್ಯ ಇರ್ಬೋದು, ತಾಕತ್ತಿರ್ಬೋದು, ನಾವು ಯಾವುದೋ ಮ್ಯಾಥಮೆಟಿಕ್ಸ್ನಲ್ಲಿ ಬ್ರಿಲಿಯಂಟ್ ಇರ್ಬೋದು, ಮ್ಯೂಸಿಕ್ನಲ್ಲಿ ಗುಡ್ ಇರ್ಬೋದು. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ನಾವು ಖುಷಿ ಪಡಬೇಕು. ಆದರೆ ಬೇರೆಯವ್ರು ನೋಡಿ ನಾವು ಅಸೂಯೆ ಪಡಬಾರ್ದು. ಈ ಅಸೂಯೆ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಏನು ಅಂದರೆ, ನಾವು ಇವಾಗ ಏನಾಗಿದೆ ಅಂದರೆ, ಟೆಕ್ನಾಲಜಿ, ಇನ್ಫಾರ್ಮೇಷನ್, ನಮ್ಮ ಫೋನ್ ನೋಡೋದು, ಸ್ಟ್ರೀಮಿಂಗು, ನಾವು ಸ್ಕ್ರೋಲಿಂಗ್ ದ ಫೋನ್ ನೋಡಿ ನಮಗೆ ಬಹಳ ಇನ್ಫಾರ್ಮೇಷನ್ ಬರುತ್ತೆ. ಈ ಇನ್ಫಾರ್ಮೇಷನ್ನಿಂದ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಸರಿಯಾಗಿ ಯೋಚನೆ ಮಾಡಿದ್ರೆ ಪರವಾಗಿಲ್ಲ, ತಪ್ಪಾಗಿ ನಾನು ಆ ರೀತಿ ಇರಬೇಕು, ನನಗೂ ಯಾಕೆ ಇರಬಾರ್ದು. ದುಡ್ಡು, ಹಣ ಅನ್ನೋದು ಭಾಳ ಮುಖ್ಯ ಆಗಿದೆ. ಅದ್ರ ಬಗ್ಗೆನೂ ಕೆಲವು ಮಾತಾಡಬೇಕು. ಯಾಕೆ ಅಂದರೆ, ಮನಿ ಶುಡ್ ಫಾಲೋ ರಾದರ್ ದೆನ್ ಯು ಫಾಲೋ ದ ಮನಿ. ಈ ಥರ ಗ್ರೀಡ್ ಬಂದು ಲಾಟ್ ಆಫ್ ಥಿಂಗ್ಸ್ ಚೇಂಜಸ್. ಅದನ್ನು ನಾವು ನಿಜವಾಗ್ಲೂ ನಾವು ಇದನ್ನು ನೋಡಬೇಕಾ ಅಂತ ಯೋಚನೆ ಮಾಡೋದಕ್ಕೆ ರಿಫ್ಲೆಕ್ಷನ್. ಫಾರ್ ಎಕ್ಸಾಂಪಲ್, ನನ್ನ ವಿಚಾರನೇ ಹೇಳ್ತೀನಿ. ನಾನು ಅಮೇರಿಕಾಗೆ ಹೋದೆ 1975ನಲ್ಲಿ. ಅಲ್ಲಿ ಒಳ್ಳೆ ಪ್ರಾಕ್ಟೀಸ್ ಇತ್ತು. ನಾನು ಶಿಕಾಗೋ ಹತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸುಮಾರು 100 ಮೈಲಿಯಿಂದ ಜನ ಬರೋರು. ಅಜಯ್ ಕುಮಾರ್ ಅಂದರೆ ನಾನು ಸ್ವಲ್ಪ ವೆಲ್ ನೋನ್ಡ್ ಆಂಕಾಲಜಿಸ್ಟ್ ಆಗಿದ್ದೆ. ಆದರೆ ನನಗೆ ಯಾವಾಗಲೂ ಐ ಬಿಲಾಂಗ್ ಟು ಇಂಡಿಯಾ ಅಂತ ಇತ್ತು. ಆವಾಗ ನಾನು ಇಂಡಿಯಾಗೆ ಬಂದು 1983-84ನಲ್ಲಿ 6 ತಿಂಗಳು ತಗೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡಿದಾಗ ನೋಡಿದೆ ನಮ್ಮ ಇಂಡಿಯಾ ದೇಶದಲ್ಲಿ ಆರೋಗ್ಯದ ಬಗ್ಗೆ ಎಷ್ಟೆಷ್ಟು ಡಿಫಿಕಲ್ಟೀಸ್ ಇದೆ. ಪರ್ಟಿಕ್ಯುಲರ್ಲಿ ನಾನ್ ಸ್ಪೆಷಲಿಸ್ಟ್ ಕ್ಯಾನ್ಸರ್ ಬಗ್ಗೆ ಹೆಂಗಿದೆ, ಏನೂ ಇರಲಿಲ್ಲ. ಕೊಬಾಲ್ಟ್ ಥೆರಪಿ ಇತ್ತು, ಭಾಳ ರುಡಿಮೆಂಟ್ರಿ, ಅಂದರೆ ಭಾಳ ಹಿಂದುಳಿದಿತ್ತು. ಇದನ್ನು ಹೇಗೆ ಚೇಂಜ್ ಮಾಡಬೇಕು, ಅದಕ್ಕೋಸ್ಕರ ಬರಬೇಕು ಅಂತ ಡಿಸೈಡ್ ಮಾಡಿದೆ. ಎಷ್ಟೇ ಒಳ್ಳೆ ಪ್ರಾಕ್ಟೀಸ್ ಇದ್ರೂ 2000ನಲ್ಲಿ ನಾನು ಬಂದು ಐ ಟುಕ್ ಅಪ್ ಆನ್ ದ ಥಿಂಗ್ ಆಫ್ ಡೆವಲಪಿಂಗ್ ಕ್ಯಾನ್ಸರ್ ಸೆಂಟರ್ಸ್ ಅಕ್ರಾಸ್ ಇಂಡಿಯಾ. ಎಷ್ಟೋ ಜನ ಕಷ್ಟ ಆಗುತ್ತೆ ಅಂದರು ಇದು. ಆದರೆ ನಾನೇನು ಕೇಳಬೇಕು ಇದು ಅಂದರೆ, ನನಗೆ ಇದು ರೆವಿನ್ಯೂ, ಎಬಿಡಾ, ಮಾರ್ಜಿನ್, ಪ್ರಾಫಿಟ್ ಅಂದರೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಆದರೆ ಒಂದೇ ನನಗೆ ಗೊತ್ತಿದ್ದಿದ್ದು, ಕ್ಯಾನ್ಸರ್ ಕೇರ್ನ ಸರಿಯಾಗಿ ಮಾಡಬೇಕು. ನಮ್ಮ ದೇಶದಲ್ಲಿ ಬಡವರಾಗಲಿ ಸಾಹುಕಾರರಾಗಲಿ ಕ್ಯಾನ್ಸರ್ಗೆ ಗೊತ್ತಿಲ್ಲ. ಕ್ಯಾನ್ಸರ್ಗೆ ಗೊತ್ತಾ ಇವ್ರು ಬಡವರು ಸಾಹುಕಾರರು ಅಂತ ಗೊತ್ತಿಲ್ಲ. ಐ ವಾಂಟ್ ಟು ಬ್ರಿಡ್ಜ್ ದ ಗ್ಯಾಪ್. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಮಾಡಿ ಕ್ಯಾನ್ಸರ್ ಸೆಂಟರ್ ಶುರು ಮಾಡಿದೆ. ಇದರಲ್ಲಿ ಮಾಡಿದಾಗ ಮನಿ ಆಟೋಮ್ಯಾಟಿಕಲಿ ಬಂತು. ಆದರೆ ಮನಿ ಫಾಲೋಡ್ ದ ವರ್ಕ್ ಐ ಡಿಂಟ್ ಫಾಲೋ ದ ಮನಿ. ಅದು ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮನಿ. ಯಾಕೆ ಅಂದರೆ ಮನಿ ಈಸ್ ವೆರಿ ಪವರ್ಫುಲ್. ಮನಿ ಏನು ಮಾಡುತ್ತೆ, ನಮಗೆ ಗ್ರೀಡ್ ಕೊಡುತ್ತೆ, ಆಮೇಲೆ ಜಲಸಿನೂ ಕೊಡುತ್ತೆ. ನನಗೆ ಅವರಷ್ಟಿಲ್ಲ ಇವರಷ್ಟಿಲ್ಲ. ಇದ್ರ ಬಗ್ಗೆ ಮಾತಾಡೋದು ಭಾಳ ಮುಖ್ಯ. ವಾಟ್ ಈಸ್ ಗ್ರೀಡ್, ವಾಟ್ ಈಸ್ ಜಲಸಿ. ಫಸ್ಟು ಜಲಸಿ ಬಗ್ಗೆ ಒಂದೆರಡು ಮಾತಾಡೋಣ. ಜಲಸಿ ಅಂದ್ರೇನು? ನಾವು ಇನ್ನೊಬ್ಬರು ನೋಡ್ತೀವಿ,
ಅವ್ನು ಮುಂದೆ ಬಂದಿಯಾನೆ, ಏನೋ ಒಂದು ಒಳ್ಳೆ ಗುಣ ಇದೆ, ಅವನೇನು ನನಗೂ ಇದೆ ಅದು, ಅವನೇನು ಹಿಂಗಂತಾನೆ ಅಂತ ವಿ ಸ್ಟಾರ್ಟ್ ಫೀಲಿಂಗ್ ಹೊಟ್ಟೆ ಕಿಚ್ಚು ಅವ್ರ ಮೇಲೆ. ಹೊಟ್ಟೆ ಕಿಚ್ಚು ಅನ್ನೋದು ಭಾಳ ಒಳ್ಳೆ ವರ್ಡು. ಹೊಟ್ಟೆಗೆ ಕಿಚ್ಚಿದೆ ನಮ್ಮ ಹೊಟ್ಟೆಗೆ, ಆದರೆ ಅವನ ಹೊಟ್ಟೆಗೆ ಏನು ಕಿಚ್ಚಿಲ್ಲ. ನಮ್ಮ ಹೊಟ್ಟೆಗೆ ಕಿಚ್ಚಿದೆ ಅಂದ್ರೆ ಏನರ್ಥ, ನಾವೇ ಸಫರ್ ಮಾಡ್ತಾ ಇರೋದು. ಸೊ ನಾನು ಯಾವಾಗಲೂ ನನ್ನ ಮಕ್ಳಿಗಿರ್ಬೋದು, ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸ್ ಹಾಸ್ಪಿಟ್ಲಲ್ಲಿ ಹೇಳ್ತೀನಿ, ಇಫ್ ಸಂಬಡಿ ಈಸ್ ಜೆಲಸ್ ಆಫ್ ಯು, ಲೆಟ್ ದೆಮ್ ಬಿ ಜೆಲಸ್, ಲೆಟ್ ದೆಮ್ ಬಿಕಮ್ ಮೋರ್ ಜೆಲಸ್. ಇನ್ನೂ ಹೊಟ್ಟೆ ಕಿಚ್ಚು ಬರಲಿ, ಯಾಕೆಂದರೆ ಅವರೇ ಸಫರ್ ಮಾಡ್ತಾ ಇರೋದು, ನಾವು ಸಫರ್ ಮಾಡ್ತಾಯಿಲ್ಲ. ಬಟ್ ನಾವು ಸಫರ್ ಮಾಡಬಾರ್ದು. ಇದರಲ್ಲಿ ಏನು ಅಂದರೆ, ನೋಡ್ರಿ ಅವ್ನು ನನ್ನ ಕಂಡ್ರೆ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾನೆ ಅಂತ ನಾವ್ಯಾಕೆ ವಿ ಶುಡ್ ಫೀಲ್ ಬ್ಯಾಡ್. ಸುಮ್ಮನೆ ಇದ್ಬಿಡಬೇಕು, ಅವ್ನ ಪಾಡ್ಗೆ ಅವ್ನು ಬಿಟ್ಬಿಡ್ಬೇಕು, ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳಿ ಇನ್ನು ಅಂತ. ದ್ಯಾಟ್ ಈಸ್ ದ ಆನ್ಸರ್. ಅದೇ ರೀತಿ ಯಾರೋ ಒಬ್ಬರು ಬಂದು, ನೀನು ಅಜಯ್ ಕುಮಾರ್, ನೀನು ಹಿಂಗೆ ಹಂಗೆ ಅಂತ ಬೈದರು, ಏನೇನೋ ಕೆಟ್ಟ ಮಾತು ಬೈದರು ಅಂದ್ಕೊಳ್ಳಿ. ಆವಾಗ ಅದು ಏನಾದ್ರು ನಿಜ ಇದ್ದರೆ, ನೀನು ಸುಳ್ಳ, ನೀನು ಕದೀಮ, ನೀನು ಹಿಂಗೆ ನಿಜ ಇದ್ದರೆ ನಾವು ಕರೆಕ್ಟ್ ಮಾಡ್ಕೊಬೇಕು, ಹೌದೋ ಅಲ್ಲ? ರಿಫ್ಲೆಕ್ಟ್ ಮಾಡ್ಬೇಕು. ನಾನು ಹೇಳಿದಂಗೆ ವಿ ಶುಡ್ ರಿಫ್ಲೆಕ್ಟ್, ಇಂಟ್ರಾಸ್ಪೆಕ್ಟ್ ಆ್ಯಂಡ್ ಕರೆಕ್ಟ್. ನಿಜ ಇಲ್ಲದೆ ಇದ್ರೆ ಏನು ಮಾಡಬೇಕು? ಅಪ್ಪ ನಿನ್ನ ಗಿಫ್ಟ್ಸ್ ಎಲ್ಲ ಬೇಡ ನನಗೆ, ತೊಗೊಂಡೋಗು ಅಂತ. ವಾಟ್ ಯು ಸೇ? ಐ ಡೋಂಟ್ ವಾಂಟ್ ಯುವರ್ ಗಿಫ್ಟ್ಸ್, ಪ್ಲೀಸ್ ಟೇಕ್ ಇಟ್ ಬ್ಯಾಕ್. ಆವಾಗ ಅವ್ರು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಯೂಸ್ ದ ಬ್ರಹ್ಮಾಸ್ತ್ರ ವೆನ್ ಯು ಸೇ ಐ ಡೋಂಟ್ ವಾಂಟ್ ಯುವರ್ ಗಿಫ್ಟ್ಸ್. ಅವ್ರು ಎಷ್ಟೇ ಬೈದರೂ ಯು ಆರ್ ನಾಟ್ ಗೆಟಿಂಗ್ ಅಫೆಕ್ಟೆಡ್, ಎಷ್ಟೇ ತಪ್ಪು ಹೇಳಿದ್ರು, ಸುಳ್ಳು ಹೇಳಿದ್ರು, ಯು ಆರ್ ನಾಟ್ ಗೆಟಿಂಗ್ ಅಫೆಕ್ಟೆಡ್. ಅವ್ರ ಪ್ರಾಬ್ಲಮ್ ಅವ್ರು ವಾಪಸ್ ಕೊಡ್ತೀವಿ. ಸಿ, ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಇನ್ ಲೈಫ್. ನಾವು ಅದರಲ್ಲೇ ದಿಸ್ ವಿಲ್ ಕಮ್, ದಿಸ್ ಮೆಚುರಿಟಿ ವಿಲ್ ಕಮ್, ದಿಸ್ ಎನ್ಲೈಟನ್ಮೆಂಟ್ ವಿಲ್ ಕಮ್ ಓನ್ಲಿ ವೆನ್ ಯು ರಿಫ್ಲೆಕ್ಟ್ ಆ್ಯಂಡ್ ಇಂಟ್ರಾಸ್ಪೆಕ್ಟ್. ಅದಕ್ಕೆ ನಾನು ಹೇಳೋದು, ನಮ್ಮ ಮನೇಲೇ ಇರ್ಬೋದು, ಫ್ರೆಂಡ್ಸ್ಗೆ ಇರ್ಬೋದು, ಕೊಲೀಗ್ಸ್ಗೆ, ಸ್ಪೆಂಡ್ ಸಮ್ ಟೈಮ್ ಈಚ್ ಡೇ. ಪ್ರತಿದಿನ ಸ್ವಲ್ಪ ನೀವು ಟೈಮ್ ಸ್ಪೆಂಡ್ ಮಾಡಬೇಕು, ಥಿಂಕಿಂಗ್ ಅಬೌಟ್ ಯುವರ್ ಸೆಲ್ಫ್, ಥಿಂಕಿಂಗ್ ಅಬೌಟ್ ವಾಟ್ ಹ್ಯಾಪನ್ ದಟ್ ಡೇ ಆ್ಯಂಡ್ ವಾಟ್ ಡು ಯು ಲರ್ನ್ ಫ್ರಮ್ ದಟ್ ಡೇ. ಆ ದಿನದಿಂದ ನಾನು ಏನು ಕಲಿಬೋದು, ನಾನು ಹೆಂಗೆ ರೀಸೆಟ್ ಮೈ ಸೆಲ್ಫ್ ಅಂತೀವಿ, ನಾನು ಏನು ಮಾಡ್ಬೋದು, ಆ್ಯಂಡ್ ಬೇರೆಯವ್ರ ವಿಚಾರ ಏನು ಕಲ್ತ್ಕೊಬೋದು, ಬೇರೆಯವರಿಂದ ಏನಾಗ್ಬೋದು. ಇವಾಗ ನಾವು ಫೇಮಸ್ ಫಿಲಾಸಫರ್ಸ್ ಇದ್ದಾರೆ, ಸಾಕ್ರೆಟಿಸ್ ಅಂದರು, ಅನ್ ಅನ್ಎಕ್ಸಾಮಿನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್. ಅಂದರೆ ಏನರ್ಥ? ನಮ್ಮ ಲೈಫ್ನ ನಾವೇ ಪರೀಕ್ಷೆ ಮಾಡದೇ ಇದ್ದರೆ ನಾವು ಬದುಕಿ ಪ್ರಯೋಜನ ಇಲ್ಲ. ಅನ್ ಅನ್ಎಕ್ಸಾಮಿನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್. ಎಂಥ ಸ್ಟೇಟ್ಮೆಂಟು, ವೆರಿ ಟ್ರೂ. ವಿ ಆಲ್ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಲೈಫ್. ಆದರೆ ನಾವು ವಿ ಸ್ಪೆಂಡ್ ಅವರ್ ಹೋಲ್ ಲೈಫ್ ಎಕ್ಸಾಮಿನಿಂಗ್ ಅದರ್ಸ್ ಎಕ್ಸೆಪ್ಟ್ ಅಸ್. ನಮ್ಮನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ಎಕ್ಸಾಮಿನ್ ಮಾಡ್ತೀವಿ, ನಮ್ಮನ್ನು ಮಾತ್ರ ಮಾಡಲ್ಲ. ಅದಕ್ಕೆ ವಿ ಹ್ಯಾವ್ ಟು ಸ್ಟಾರ್ಟ್ ಇಂಟ್ರಾಸ್ಪೆಕ್ಷನ್, ರಿಫ್ಲೆಕ್ಷನ್. ನಾವು ಯಾರು? ಆಮ್ ಐ ರಿಯಲಿ ದ ರೈಟ್ ಪರ್ಸನ್? ಆಮ್ ಐ ಡೂಯಿಂಗ್ ದ ರೈಟ್ ಥಿಂಗ್? ಇದರಿಂದ ನಾನು ಏನು ಕಲಿತಾ ಇದ್ದೀನಿ? ಈವನ್ ಫೇಲ್ಯೂರ್ಸು, ಈವನ್ ಥಿಂಗ್. ಒಂದು ಸುಳ್ಳು ಹೇಳಿದ್ರೆ ಯಾಕೆ ಹೇಳ್ಬಾರ್ದು, ಅದರಿಂದ ಕಲಿಬೋದು. ಒಂದು ಯಾವುದೋ ಒಂದು ತಪ್ಪು ಮಾಡಿದರೆ ಯಾಕೆ ಇದಾಯಿತು ತಪ್ಪು, ಅದರಿಂದ ಕಲಿಬೋದು. ಸಿ, ಲೈಫ್ ಈಸ್ ಎ ಜರ್ನಿ ಆಫ್ ಲರ್ನಿಂಗ್. ಇಟ್ಸ್ ಎ ಜರ್ನಿ ಆಫ್ ಲರ್ನಿಂಗ್ ಟಿಲ್ ದ ಲಾಸ್ಟ್ ಡೇ ಯು ಲರ್ನ್. ಇವಾಗ ನಾನು ಕ್ಯಾನ್ಸರ್ ಪೇಷಂಟ್ಸು, ನನ್ನ ಕ್ಯಾನ್ಸರ್ ಪೇಷಂಟ್ಸ್ ನೋಡಿ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕು, ಅವರಿಂದ ನಾನು ಕಲಿತೀನಿ. ನಾನು ಅವ್ರಿಗೆ ಫೀಸ್ ಚಾರ್ಜ್ ಮಾಡ್ತಾ ಇರ್ಬೋದು, ನಾನು ಅವ್ರಿಗೆ ಅಡ್ವೈಸ್ ಕೊಡ್ತಾ ಇರ್ಬೋದು, ಆದರೆ ಯಾವಾಗಲೂ ಹೇಳ್ತೀನಿ, ನೋಡಿರಿ, ಐ ಆಲ್ಸೋ ಲರ್ನ್ ಫ್ರಮ್ ಯು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಥಿಂಗ್. ಅದ್ರ ಮೇಲೆ ಒಂದು ಸೆಗ್ಮೆಂಟ್ ಮಾಡ್ತೀನಿ ಕಾಲ್ಡ್ ಸೈಕೋ ಆಂಕಾಲಜಿ ಅಂತ. ಇದರಿಂದ ಏನೇನು ಕಲಿಬೋದು ನಾವು ಪೇಷಂಟ್ಸಿಂದನೂ, ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಎಲ್ಲ ನಾವು ಸಿಂಪ್ಲಿಸಿಟಿ ಇನ್ ಕಾಂಪ್ಲೆಕ್ಸಿಟಿ. ಇನ್ನು ನಾನು ಇದನ್ನು ಕಾಂಪ್ಲೆಕ್ಟ್ ಮಾಡ್ತೀನಿ, ಕಾಂಪ್ಲೆಕ್ಸಿಟಿ ಇನ್ ಸಿಂಪ್ಲಿಸಿಟಿ. ಎರಡೂ ಇದೆ. ಯಾಕೆ ಅಂದರೆ ನಾವು ಕಾಂಪ್ಲೆಕ್ಸ್ ಸಿಚುಯೇಷನ್ ತೊಗೊಂಡು ಲೈಫ್ನ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಅದು ಸಿಂಪಲ್ ಮಾಡ್ಬೋದು. ಇವಾಗ ಯಾರೋ ಒಬ್ಬರು ದೊಡ್ಡ ಟಾಕ್ ಕೊಡ್ತಾರೆ, ಒಂದು ಕಾಂಪ್ಲೆಕ್ಸ್ ಆಗಿರೋ ಟಾಕು. ದ ಸ್ಪೀಕರ್ ವೆನ್ ಯು ಮೇಕ್ಸ್ ಇಟ್ ಸಿಂಪಲ್ ಟು ಯು ಆ್ಯಂಡ್ ಯು ಅಂಡರ್ಸ್ಟ್ಯಾಂಡ್, ಹೀ ನೋಸ್ ದ ಸಬ್ಜೆಕ್ಟ್. ಅವನಿಗೆ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಸ್ಪೀಕರು ಅವನು ಕಾಂಪ್ಲೆಕ್ಸಾಗಿ ಹೇಳಿದ್ರೆ ಐ ಡೌಟ್ ವೆದರ್ ದೇ ನೋ ದ ಸಬ್ಜೆಕ್ಟ್. ಈ ಥರ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್. ಹೌ ಡು ವಿ ಕಮ್ಯುನಿಕೇಟ್? ಯಾವ ಥರ ನಾವು ತಿಳಿಸ್ತೀವಿ, ಯಾವ ಥರ ನಾವು ಟಚ್ ಮಾಡ್ತೀವಿ ಆ ಸಬ್ಜೆಕ್ಟ್ನ, ಯಾವ ಥರ ನಮ್ಮನ್ನು ಕೇಳೋರಿಗೆ ಅದೊಂದು ಟಚ್ ಆಗುತ್ತೆ, ಗೊತ್ತಾಗುತ್ತೆ ಏನು ಹೇಳ್ತಾ ಇದ್ದಾರೆ ಅಂತ. ಇದು ವೆರಿ ಇಂಪಾರ್ಟೆಂಟ್, ಭಾಳ ಮುಖ್ಯ. ಸೊ ಇದಕ್ಕೆ ನಾನು ಸಮ್ಮರೈಸ್ ಮಾಡಬೇಕು ಅಂದರೆ, ನಿಜ ಹೇಳಬೇಕು, ನಾನು ಐ ಆಮ್ ನಾಟ್ ಟ್ರೈಂಗ್ ಟು ಪ್ರೀಚ್. ಐ ಬಿಲೀವ್ ಇನ್ ಡೈಲಾಗ್. ಇದರಿಂದ ಡೈಲಾಗ್ ಮಾಡಬೇಕು. ಐ ವಾಂಟ್ ಟು ಹ್ಯಾವ್ ಎ ಡೈಲಾಗ್ ಇನ್ಸ್ಟಿಟ್ಯೂಟ್. ಏನು ಅಂದರೆ, ಸುಳ್ಳು ಅಂತ ನಿಜವಾಗ್ಲೂ ಇದೆಯಾ,
ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ನಿಜ ಅಂದ್ರೇನು, ಯಾವ ರೀತಿ ನಾವು ಒಳ್ಳೆತನದಿಂದ ನಡ್ಕೊಳ್ಬೋದು, ಒಳ್ಳೆತನ ಅಂತ ನಿಜವಾಗ್ಲೂ ಇದೆಯಾ, ಯಾವ ರೀತಿ ನಾವು ಏನು ಬೇಕಾದ್ರೂ ಮಾಡಿದ್ದೀನಿ ಜಸ್ಟಿಫೈ ಮಾಡ್ಬೋದು. ಇದೆಲ್ಲ ಮಾಡಬೇಕು ಅಂದರೆ ನಮ್ಮ ಕಾನ್ಷಿಯಸ್ ಈಸ್ ಅವರ್ ಕೀಪರ್. ನಮ್ಮ ಕಾನ್ಷಿಯಸ್ಸೇ ಮುಖ್ಯ. ಆ ಕಾನ್ಷಿಯಸ್ಸಿಗೆ ನಾವು ಟೆಸ್ಟ್ ಮಾಡಬೇಕು. ನೋಡಪ್ಪ ಈ ಥರ ಹೇಳ್ತಾ ಇದ್ದೀನಿ, ಕಾನ್ಷಿಯಸ್ ಇದು ಕರೆಕ್ಟಾ ಅಂತ ಕೇಳಬೇಕು. ಆವಾಗಲೇ ನಾವು ನಿಜವಾಗ್ಲೂ ರಿಫ್ಲೆಕ್ಟ್ ಮಾಡೋದು, ಇಂಟ್ರಸ್ಪೆಕ್ಟ್ ಮಾಡೋದು. ಇದರಿಂದ ನಾವು ವಿ ಬೆಟರ್ ಅವರ್ ಸೆಲ್ಫ್ಸ್. ದೇರ್ ಈಸ್ ನಥಿಂಗ್ ಲೈಕ್ ಎ ಪರ್ಫೆಕ್ಟ್. ನಿಜ ಹೇಳಬೇಕು ಅಂದರೆ ಲೈಫ್ನಲ್ಲಿ ದೇರ್ ಈಸ್ ನೋ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ಫಾರ್ ಎಕ್ಸಾಂಪಲ್, ನಾನು 50 ವರ್ಷ ಕ್ಯಾನ್ಸರ್ ಮಾಡಿದ್ದೀನಿ. ಆಮ್ ಐ ಎನ್ ಎಕ್ಸ್ಪರ್ಟ್ ಇನ್ ಕ್ಯಾನ್ಸರ್? ನೋ, ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ಎವ್ರಿ ಟೈಮ್ ಐ ಲರ್ನ್, ಐ ಆಮ್ ಸ್ಟಿಲ್ ಲರ್ನಿಂಗ್. ಅದೇ ರೀತಿ ಲೈಫ್ ಈಸ್ ಎ ಜರ್ನಿ. ಆ ಜರ್ನಿನಲ್ಲಿ ವಿ ಆರ್ ಆಲ್ ಲರ್ನಿಂಗ್. ಇಟ್ ಈಸ್ ಎ ಪಾತ್, ಎಂಡ್ಲೆಸ್ ಪಾತ್. ಅದರಲ್ಲಿ ವಿ ಆರ್ ವೆರಿ ಹ್ಯಾಪಿ ಟು ಬಿ ದೇರ್. ಸಂತೋಷದಿಂದ ನಾವು ಪಾರ್ಟಿಸಿಪೇಟ್ ಮಾಡಿ ಪಾಸಿಟಿವಿಟಿಯಿಂದ ನೋಡ್ಬೇಕು ಲೈಫ್ನ. ಲೈಕ್ ಐ ಆಲ್ವೇಸ್ ಸೇ ಗ್ಲಾಸ್ ಈಸ್ ಹಾಫ್ ಫುಲ್. ನಾನು ನೋಡಿದಾಗ ಗ್ಲಾಸ್ ಆಲ್ವೇಸ್ ಹಾಫ್ ಫುಲ್ ಅಂದರೆ ಗ್ಲಾಸ್ ಈಸ್ ಫುಲ್ ಅಂದರೆ ಹಾಫ್ ಫುಲ್ ಅಂದರೆ ಪಾಸಿಟಿವಿಟಿ. ಸೊ ವಿ ಹ್ಯಾವ್ ಟು ಬಿ ಪಾಸಿಟಿವ್, ವಿ ಹ್ಯಾವ್ ಟು ಸಿ ಗುಡ್ನೆಸ್ ಇನ್ ಎವ್ರಿ ಒನ್. ಇದರಿಂದ ನಾವೂ ಸಂತೋಷವಾಗಿರ್ತೀವಿ. ಸಿ ಹ್ಯಾಪಿನೆಸ್ ಅನ್ನೋದು ಭಾಳ ಮುಖ್ಯ. ಬಟ್ ಹ್ಯಾಪಿನೆಸ್ ಈಸ್ ನಾಟ್ ದೇರ್ ವಿತೌಟ್ ಅನ್ಹ್ಯಾಪಿನೆಸ್. ಬೋತ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ವೆನ್ ಯು ಎಕ್ಸ್ಪೀರಿಯನ್ಸ್ ಹ್ಯಾವ್ ಅನ್ಹ್ಯಾಪಿನೆಸ್, ಯು ನೋ ವಾಟ್ ಈಸ್ ಹ್ಯಾಪಿನೆಸ್. ಅದಕ್ಕೆ ನಮ್ಮಲ್ಲಿ ಉಗಾದಿ ಬಂದಾಗ ಬೇವು ಬೆಲ್ಲ ಅಂತೀವಿ. ಯಾಕೆ? ಬೇವು ಅಂದರೆ ಬಿಟ್ಟರ್, ಬೆಲ್ಲ ಅಂದರೆ ಸಿಹಿ, ಎರಡೂ ಇರುತ್ತೆ. ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಿ. ನನ್ನ ಲೈಫ್ನಲ್ಲಿ ಡೇ ಟು ಡೇ ನಿಮಗೂ ಬೇಕಾದಷ್ಟು ಅಡಚಣೆಗಳು ಬರುತ್ತೆ, ಬೇಕಾದಷ್ಟು ತೊಂದರೆ ಬರುತ್ತೆ. ಕಾಯಿಲೆ ಬರ್ಬೋದು, ದುಡ್ಡು ಕಳ್ಕೊಬೋದು, ಯಾರೋ ದುಡ್ಡಿಗೆ ಸಾಲ ಕೊಟ್ಟರು ಬಂದು ನಿಮ್ಮ ಬಾಗಿಲು ತಟ್ಬೋದು, ತೊಂದರೆ ಕೊಡ್ಬೋದು, ಬೇಕಾದಷ್ಟು ಥರ ತೊಂದರೆಗಳು ಬರುತ್ತೆ. ಆದರೆ ತೊಂದರೆಗಳನ್ನೆಲ್ಲ ಎದುರಿಸ್ಬೇಕು ಅಂದರೆ ನಾವು ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್ ಆಗಿ ರಿಫ್ಲೆಕ್ಟ್ ಮಾಡಿ, ಇಂಟ್ರಾಸ್ಪೆಕ್ಟ್ ಮಾಡಿ, ಸೊಲ್ಯೂಷನ್ ಫೈಂಡರ್ಸ್ ಆಗಬೇಕು ಹೊರತು ಅಕ್ಯೂಸರ್ಸ್ ಆಗಬಾರ್ದು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.